ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಧಾರವಾಡ ಬಿಡಿಗೆ ಯೂಟ್ಯೂಬ್ ಚಾನೆಲ್. ಗೈಸ್, ಅವತ್ತಿಂದ ಇದು ಬಟ್ ಅದೊಂದು ವಿಡಿಯೋ ಇದೊಂದು ವಿಡಿಯೋ ಅಂತ ಮಾಡಿದ್ವಿ. ಬಿಕಾಸ್ ಈ ವಿಡಿಯೋ ಏನಿದೆಯಲ್ಲ ಇದು ಮುಂಡಗೋಡಲ್ಲಿರುವಂಥ ಟಿಬೇಟಿಯನ್ನ ನೋಡೋಕೆ ಬರ್ತಾಯಿದ್ವಿ ಕ್ಯಾಂಪಸನ್ನು. ಸೊ ಅದು ಯಾವ ಥರ ಇದೆ ಆ ಕ್ಯಾಂಪ್ ಎಲ್ಲ ಅಂತ ನೋಡೋದ ಬನ್ನಿ ಗೈಸ್. ಸೊ ನಾವು ಇವಾಗ ನೋಡ್ಕೊಂಡು ಹೋಗ್ತಾಯಿದ್ವಿ. ಇದು ಅಷ್ಟೇ ಗೈಸ್, ನೀವು ಇಲ್ಲಿ ಮುಂಡಗೋಡು ಎಲ್ಲನೂ ನೋಡಬೇಕು ಅಂತ ಹೇಳಿದರೆ ಸೊ ನೀವು ಸ್ವಂತವಾದ ವೆಹಿಕಲನ್ನು ತರಲೇಬೇಕಾಗತ್ತೆ. ಯಾಕಂತಂದರೆ ಇದು ತುಂಬಾ ದೂರ ಒಂದೊಂದು ಕ್ಯಾಂಪ್ ನೋಡಬೇಕಂತಂದರೆ 1-2 ಕಿಲೋಮೀಟರ್ ಆದರೂ ನಡಿಲೇಬೇಕು ಗೈಸ್. ಯಾವುದು ಹೋಗ್ಬಿಟ್ಟಲ್ಲ ಮತ್ತೆ ಇನ್ನೇನು ನಾವು ಅಲ್ಲಿ ಹೋಗ್ಬೇಕು ಅಪ್ಪ ಡ್ರಾಪ್. ನೋಡಿ ಗೈಸ್, ನಾವು ಫಸ್ಟ್ ನೋಡೋಕೆ ಬಂದಿರೋದು ಕ್ಯಾಂಪ್ 6 ನಂಬರಿಗೆ. ಸೊ ಇದೇ ರೂಟಲ್ಲೇ ಕ್ಯಾಂಪ್ 6 ನಂಬರ್ ಬರುತ್ತೆ. ಫಸ್ಟ್ ನಾವು ನೋಡೋಕೆ ಬಂದಿರೋದೇ ಅದನ್ನು. ಸೊ ಅದರ ನೆಕ್ಸ್ಟು ಕ್ಯಾಂಪ್ ನಂಬರ್ 4 ಇದೆ. ಸೊ ಅದನ್ನ ನಿಮಗೆ ತೋರಿಸ್ತೀನಿ. ಸೊ ಇದೆ ನೋಡಿ ನಮ್ಮ ಕ್ಯಾಂಪ್ ನಂಬರ್ 6 ಗೈಸ್. ಸೊ ಒಳಗಡೆ ಎಲ್ಲ ತೋರಿಸ್ಬೇಕು ಅಂದ್ಕೊಂಡೀವಿ. ಸೊ ಟೈಮ್ ಇಲ್ಲದೆ ಇರೋ ರೀಸನ್ ನಾವು ಸ್ವಲ್ಪ ಅದನ್ನ ನೋಡಿಬಿಟ್ಟು ನೆಕ್ಸ್ಟ್ ಕ್ಯಾಂಪ್ ನಂಬರ್ 4ಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಸೊ 4 ಯಾವ ಥರ ಇದೆ ಅಂತಂದ್ಬಿಟ್ಟು ನೋಡೋದ ಬನ್ನಿ. ನೋಡಿ ಗೈಸ್, ಇದೇನಿದೆಯಲ್ಲ ಇಲ್ಲಿಂದ ಹಿಡಿದ್ಬಿಟ್ಟು ಸೊ ಅಷ್ಟೊಂದು ಸುಮಾರು ದೂರ ಇದೆ. ಇದೆಲ್ಲ ಕ್ಯಾಂಪ್ ನಂಬರ್ 6 ಇದೆ. ಸೊ ಇಷ್ಟೊಂದೆಲ್ಲ ನಾವು ಓಡಾಡಬೇಕಾಗತ್ತೆ. ಇಲ್ಲಿ ತುಂಬ ಸಮಯ ಬೇಕಾಗತ್ತೆ ಗೈಸ್ ನೋಡೋಕ್ಕೆ. ಸೊ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ನಮಗೆ, ತುಂಬ ಆಲ್ರೆಡಿ ಲೇಟ್ ಆಗಿದೆ ಅಂದ್ಬಿಟ್ಟು ನಾವು ನೋಡ್ಕೊಂಡ್ಬಿಟ್ಟು ಹಾಗೆ ಹೊರಡ್ತಾ ಇದ್ದೀವಿ. ಸೊ ನೋಡಿ ಇವಾಗ ಕ್ಯಾಂಪ್ ನಂಬರ್ 4 ಯಾವ ಥರ ಇದೆ. ಸೊ ಇನ್ನು ಉಳ್ಕಿರೋದ್ರಲ್ಲೆಲ್ಲ ನೋಡೋದಕ್ಕಿಲ್ಲ. ಇದೆ ಕ್ಯಾಂಪ್ ನಂಬರ್ 6 ಮತ್ತು 4 ಮತ್ತು 1 ಇಷ್ಟೇ ಚೆನ್ನಾಗಿರೋದು ಗೈಸ್. ಗೈಸ್, ನಾವು ಇವಾಗ ಬಂದಿರೋದು ಕ್ಯಾಂಪ್ ನಂಬರ್ 4. ಸೊ ಇದಕ್ಕೆ ಅಂದರೆ ಅವ್ರದ್ದು ಟಿಬೇಟಿಯನ್ ಅವ್ರದ್ದು ಒಂದು ಮೂರ್ತಿ ಇದೆ. ಸೊ ಆ ಮೂರ್ತಿಯನ್ನು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಗೈಸ್. ಸೊ ಬನ್ನಿ, ಇದೇ ರೂಟಲ್ಲಿ ಹೋದರೆ ಅದು ಕ್ಯಾಂಪ್ ನಂಬರ್ 4 ಇದೆ. ಬನ್ನಿ ಯಾವ ಥರ ಇದೆ ಅಂತ ನೋಡೋದ. ನೋಡಿದ್ರಲ್ವ ಗೈಸ್, ಕ್ಯಾಂಪ್ ನಂಬರ್ 4 ಮಾತ್ರ ಅಷ್ಟು ಮೂರ್ತಿ ಮಾತ್ರ ನೋಡೋಕ್ಕಾಗತ್ತೆ. ಅದು 12ರಿಂದ 4 ಗಂಟೆವರೆಗೂ ಕ್ಲೋಸ್ ಆಗಿರುತ್ತೆ, ಮಿಕ್ಕಿ ಟೈಮಲ್ಲಿ ಓಪನ್ ಇರುತ್ತೆ. ಸೊ ಟೈಮ್ ತಿಳ್ಕೊಂಡು ನೋಡೋಕ್ಕೆ ಬನ್ನಿ ಗೈಸ್, ಸುಮ್ಮನೆ ಬಂದರೆ ವೇಸ್ಟ್ ಆಗಿಬಿಡುತ್ತೆ ನಮ್ಮದು ಟೈಮ್ ಕೂಡ. ಸೊ ನಾವು ನೆಕ್ಸ್ಟ್ ನೋಡಿ ಗೈಸ್, ಇವಾಗ ಆಟೋದಿಂದ ಕ್ಯಾಂಪ್ ನಂಬರ್ 1ಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ನಮಗೆ ನಡೆದು ಸುಸ್ತಾಗೋಯ್ತು. ಸೊ ಅದರಿಂದ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್. ಸೊ ಇದೇ ನೋಡಿ ಗೈಸ್ ಕ್ಯಾಂಪ್ ನಂಬರ್ 1. ಸೊ ಫಸ್ಟ್ ಸ್ಟಾರ್ಟಿಂಗ್ ಇದು ಅವರು ವಾಸಿಸ್ತಾ ಇರೋದು ಇದೆ. ಸೊ ಆ ಕಡೆ ಸ್ಕೂಲ್ ಇದೆ. ಸೊ ಇದ್ರ ಬ್ಯಾಕ್ ಸೈಡ್ ಏನಿದೆಯಲ್ಲ ಅದು ಟಿಬೇಟಿಯನ್ ಕ್ಯಾಂಪ್ ನಂಬರ್ 1. ಸೊ ಅದನ್ನು ಕೂಡ ತೋರಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡ್ತಾ ಇರಿ. ಶೇರ್, ಸಬ್ಸ್ಕ್ರೈಬ್, ಲೈಕ್ ಮಾಡೋದನ್ನು ಮರಿಬೇಡಿ ಗಾಯ್ಸ್.
ನೋಡಿ ಗಾಯ್ಸ್, ಇದು ಕ್ಯಾಂಪ್ ನಂಬರ್ 1. ಸೊ ಚೆನ್ನಾಗಿದೆ ಗಾಯ್ಸ್. ಆಲ್ಮೋಸ್ಟ್ ಎಷ್ಟೊಂದು ನೀಟಾಗಿ ಇಟ್ಕೊಂಡಿದ್ದಾರೆ ಅಂದರೆ ಅಲ್ಲಿ ಇಲ್ಲಿ ಎಲ್ಲಿ ಒಂದಿಷ್ಟು ಸ್ವಲ್ಪ ಕೂಡ ಗಲೀಜು ಕಾಣಿಸಲ್ಲ, ಅಷ್ಟೊಂದು ನೀಟಾಗಿ ಇಟ್ಕೊಂಡಿದ್ದಾರೆ. ಸೊ ನೋಡಿ ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ ಗಾಯ್ಸ್. Sunshine, sunshine, sunshine. I think I found it now. What I've been looking for. Isn't it beautiful? It's got my head all up in the clouds. I think I found it now. Everything I want might be a miracle. ನೋಡಿ ಗೈಸ್, ಇದು ಟಿಬೇಟಿಯನ್ ಕ್ಯಾಂಪ್ನ ನಂಬರ್ 1 ಇದು. ಸೊ ನಂಬರ್ 1ನಲ್ಲಿ ಈ ಥರ ಇದೆ ಎಲ್ಲನೂ. ಒಳಗಡೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಗಾಯ್ಸ್. ಪ್ರತಿ ಒಂದೊಂದು ಮೂರ್ತಿನೂ ನೋಡಿ ಇಷ್ಟೊಂದು ಅವ್ರದ್ದು ಇದು ಜಪ ಮಾಡೋ ಸ್ಥಾನ. ಇದು ಯಾವ ಥರ ನೋಡಿ ಇಷ್ಟೊಂದು ಚೆನ್ನಾಗಿ ಇಷ್ಟೊಂದು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಂದರೆ ಅಷ್ಟೊಂದು ನೀಟಾಗಿದೆ ಇದು. ಪ್ರತಿ ಒಂದೊಂದು ಇಷ್ಟು ಕೂಡ ಎಲ್ಲೂ ಗಲೀಜು ಕಾಣಲ್ಲ ಗಾಯ್ಸ್, ಅಷ್ಟೊಂದು ತುಂಬ ನೀಟಾಗಿ ಮಾಡಿದ್ದಾರೆ ಇದನ್ನು. ಸೊ ನೀವು ಬಂದು ನೋಡಲೇಬೇಕು ಇದನ್ನು. ಸೊ ಬಂದು ನೋಡಿ, ನೋಡಿದ ಕಮೆಂಟ್ ಕೂಡ ಹಾಕಿ ಗಾಯ್ಸ್. ಸೊ ನೋಡಿದ್ರಲ್ಲವ ಗೈಸ್, ಇದು ಲೈಬ್ರರಿ ಇದು. ಸೊ ಇಲ್ಲಿ ಅವರು ಓದ್ಕೊಂಡ್ಬಿಟ್ಟು ಸೊ ಇಲ್ಲಿಂದ ಎಕ್ಸಿಟ್ ಹೋಗೋದು ಗೈಸ್ ಇದು. ಸೊ ನಾವಿವಾಗ ಹೋಗ್ತಾ ಇದ್ದೀವಿ ನೋಡಿ. ಸೊ ಇದು ಮೇನ್ ಡೋರ್, ಹಾಗೆ ಇಲ್ಲಿಂದ ನಾವು ಎಕ್ಸಿಟ್ ಕೊಡ್ತಾ ಇದ್ದೀವಿ ನೋಡಿ ಗೈಸ್. ಇದು ಟೀ ಕೆಫೆ ಇದು. ಸೊ ಇಲ್ಲಿಂದ ಆಚೆಗೆ ಹೋಗ್ತಾ ಇದ್ದೀವಿ ನಾವು ಇವಾಗ. ಸೊ ಇವತ್ತಿನ ನನ್ನ ಈ ಟಿಬೇಟಿಯನ್ ಕ್ಯಾಂಪಿನ ಬ್ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿ ಗಾಯ್ಸ್. ನನ್ನ ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ ಗಾಯ್ಸ್ ಅಂತ ಹೇಳ್ತಾ, ಹೀಗೆ ನಿಮ್ಮ ಸಪೋರ್ಟ್ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್. ಓಕೆ ಬಾಯ್. ಯಾರಿ ಯಾರಿ ಬೆಳಗಿ ಬೆಳ್ಳಂ ಬೆಳ್ಳ